ಗರ್ಭಾಣಿಸ್ ಮಾಡಿ ಆಯುಷ್ ಆರೋಗ್ಯ ಮಂದಿರದಿಂದ ನಾವು ಗ್ರಾಮ ಪಂಚಾಯತ್ ಒಂದು ತಿಂಗಳಲ್ಲಿ 32 ಕ್ಲಾಸ್ ಮಾಡ್ತೀವಿ. ಎಲ್ಲಿ ಮಾಡ್ತೀವಿ ಅಂದ್ರೆ ನೀವು ಎಲ್ಲ ಅನುಕೂಲ ಅಲ್ಲಿ ಮಾಡುವಂಥದ್ದು. ಜನರು ನಮಗೆ ಸಹಕಾರ ಮಾಡ್ತಿರೋದ್ರಿಂದ ಸ್ಕೂಲ್ಗಳಲ್ಲಿ ಅಂಗನವಾಡಿಗಳಲ್ಲಿ ಮಾಡ್ತಾ ಇದ್ದೀವಿ. ನೀವು ನಮ್ಮನ್ನ ಕರೆಸ್ಕೊಂಡ್ರೆ ನೀವು ಅಂಬೇಡ್ಕರ್ ಭವನದಲ್ಲಿ ಮಾಡಿಸ್ಬೋದು, ರಾಮ ಮಂದಿರಗಳಲ್ಲಿ ಮಾಡಿಸ್ಬೋದು, ಅಥವಾ ನಿಮ್ಮ ಮನೆ ಮುಂದೆ ದೊಡ್ಡದಾಗಿ ಜಾಗ ಇದೆ ಅಥವಾ ಮಾಡಿ ಜಾಗ ಇದೆ ನೀವು ಮಾಡಿಸ್ಬೋದು. ಬರೀ 5 ಜನ ಇದ್ದು ಸಾಕು. ನಾವು ಬಂದು ನಿಮ್ಮ ಮನೆ ಬಾಗಿಲಿಗೆ ಯೋಗ ಹೇಳ್ಕೊಡ್ತೀವಿ ವಾರಕ್ಕೊಂದ್ಸಲ. ಯಾಕೆ ವಾರಕ್ಕೊಂದ್ಸಲ ಅಂತಂದ್ರೆ ಇನ್ನು ಬೇರೆ ಒಂದು 30 ಜನಕ್ಕೆ ಹೇಳ್ಕೊಡ್ಬೇಕಲ್ಲ ಒಂದು ತಿಂಗಳಿಗೆ. ಬರೀ 5 ಜನಕ್ಕೆ ನಿಮ್ಮೆಲ್ಲ ಹೇಳ್ಕೊಡ್ತಾರೆ ಸರ್ಕಾರದ ಯೋಜನೆ ಅಷ್ಟೊಂದು ಸಫಲ ಆಗಲ್ಲ. ಈಗ ಮನೆ ಒಂದು ಅಕ್ಕಪಕ್ಕ ಮನೆ ಸೇರಿದ್ರೆ ಒಂದು 5 ಜನ ಇರ್ತೀರ. ನಾವು ಬಂದು ನಿಮ್ಗೆ ವಾರಕ್ಕೊಂದು ದಿನ ಹೇಳ್ಕೊಟ್ರೆ ಒಂದು ತಿಂಗಳು ಕಲಿಬಹುದು. 20 ದಿನ 12 ದಿನ ಬಂದು ಕಲ್ತ್ಕೋಬಹುದು. ನಾವು ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಜನಗಳಿಗೆ ಹೋಗಿ ನಾವು ಹೇಳ್ಕೊಡ್ತೀವಿ. ಇಲ್ಲ ನಮ್ಗೆ ದಿನ ಬಂದು ನಾವು ಕಲಿಯಕ್ಕೆ ನಾವು ಹೇಳಿದ್ವಿ ಅಂತಂದ್ರೆ ಒಂದು 30 ಜನ ಒಂದ್ ಕಡೆ ಸೇರಿದ್ರೆ ನೀವು ನಾವು ಸಂಜೆ 4:30 ಒಂದು 6 ಗಂಟೆ ಅಥವಾ 1 ಅವರ್ ನಿಮ್ಮ ಅನುಕೂಲ ತಕ್ಕಂಗೆ 1 ಗಂಟೆ ಅಂದ್ರೆ ನೀವು 1 ಗಂಟೆಗೆ ಕೂರ್ಬೇಕಾಗಿಲ್ಲ. ಹಳ್ಳಿ ವಾತಾವರಣ ನಮ್ಗೆ ಗೊತ್ತೈತೆ, ನೀವೆಲ್ಲ ಆರೋಗ್ಯ ಇರಬೇಕು, ನಿಮ್ಗೆ ಕೆಲಸಗಳೈತೆ ಅಲ್ವಾ. ಸೊ ನಿಮ್ಮ ಅನುಕೂಲಕ್ಕೆ ವಾರಕ್ಕೊಂದ್ಸಲಿ ಬನ್ನಿ ಅಂದ್ರೂ ಬರ್ತೀವಿ, ವಾರಕ್ಕೆ 2 ಸಲ ಬನ್ನಿ ಅಂದ್ರೂ ಬರ್ತೀವಿ. ಒಟ್ಟಿನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ಮನೆ ಅಂಗಳದಲ್ಲೂ ಯೋಗ ಅಂತ ಅಂದ್ಬಿಟ್ಟು. ಆಮೇಲೆ ತಪ್ಪು ಮಾಹಿತಿ ಏನಪ್ಪಾ ಅಂತಂದ್ರೆ ಕೆಲವರು ಹೇಳ್ತಾರೆ ಯೋಗ ಅಂತಂದ್ರೆ ಕಾಲ್ ತಗ್ಗಿ ಮೇಲೆ ತಿರ್ಸ್ಕೊತಾರೆ, ಕಾಲ್ ತಗ್ಗಿ ಕತ್ ಮೇಲೆ ಹಾಕೋಬಿಡೋದು. ನಾವೆಲ್ಲ ಮೊಬೈಲ್ ಅಲ್ಲಿ ಹೊರಗಡೆ ಎಲ್ಲ ನೋಡಿದ್ರೆ ಆ ತರನೇ ಕೊಡ್ತಾರೆ. ಬಟ್ ನೀವು ನಂಬರ್ ನೀವು ಮಲ್ಕೊಂಡಿದ್ದು ಯೋಗ ಮಾಡ್ಬೋದು, ಕುತ್ಕೊಂಡಿದ್ದು ಯೋಗ ಮಾಡ್ಬೋದು, ನಿಂತ್ಕೊಂಡು ಯೋಗ ಮಾಡ್ಬೋದು. ನೀವೇನು ಮಾಡಿಲ್ಲ ಅಂತಂದ್ರೆ ಬರೀ ಕೈ ಬೆರಳುಗಳ ಸಹಾಯದಿಂದ ಮುದ್ರೆ ಮಾಡ್ಬೋದು, ಉಸಿರಾಟದಿಂದ ಪ್ರಾಣಾಯಾಮ ಮಾಡ್ಬೋದು. ಇಲ್ಲ ಏನು ಮಾಡಕ್ಕಾಗಲ್ಲ ಕುತ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಏನಾದ್ರೂ ಒಂದು ಒಟ್ಟಲ್ಲಿ ನನ್ಗೆ ಏನು ಮಾಡಕ್ಕಾಗಲ್ಲ ಅಂದ್ರೆ ನಾವು ಯೋಗ ಮಾಡಿಸ್ತೀವಿ. ಏನಾದ್ರೂ ಒಂದು ಮಾಡಿಸ್ತೀವಿ. ಚೆನ್ನಾಗಿದ್ರೆ ಆರೋಗ್ಯವಾಗಿ ಸ್ವಲ್ಪ ಚೆನ್ನಾಗಿ ಮಾಡಿಸ್ಬೋದು. ಆಮೇಲೆ ಜನಗಳಿಗೆ ಏನಾಗಿದೆ ಕಾಯಿಲೆ ಬಂದ್ಮೇಲೆ ಯೋಗ ಮಾಡೋದು. ನಿಜವಾಗ್ಲೂ ಕಾಯಿಲೆ ಬಂದ್ಮೇಲೆ ಯೋಗ ಮಾಡೋದೇ ಇಲ್ಲ. ಕಾಯಿಲೆ ಬರೋಕ್ ಮುಂಚೆ ಕಾಯಿಲೆ ಬಂದಾಗ ಮಾಡೋದು ಯೋಗ. ಕಾಯಿಲೆ ಬರೋ ಗಂಟೆ ನೀವು ಬರಲ್ಲ, ಕಾಯಿಲೆ ಬಂದ್ಮೇಲೆ ಸೊಂಟ ಬಗ್ಸಕ್ಕಾಗಲ್ಲ, ಮಂಡಿ ಬಗ್ಸಕ್ಕಾಗಲ್ಲ, ಎದ್ದಾಗಲ್ಲ, ಕುಂತ್ಕೊಳ್ಳಕ್ಕಾಗಲ್ಲ. ನಾನು ಯೋಗ ಮಾಡ್ಬೇಕು ಅಂದ್ರೆ ಯೋಗನೇ ಮಾಡಕ್ಕೆ ಬಾಡಿನ ಸಪೋರ್ಟ್ ಮಾಡಲ್ಲ. ಮೊದಲಿಂದಲೇ ಯೋಗ ಮಾಡ್ಬೇಕು. ಆಮೇಲೆ ಬಿ.ಪಿ ಯೋಗ, ಶುಗರ್ ಯೋಗ ಆ ತರ ಎಲ್ಲ ಯೋಚನೆ ಮಾಡ್ಬಿಡಿ. ನೀವು ಯೋಗ ಮಾಡಿದ್ರೆ ಆರೋಗ್ಯ ಸರಿಯಾಗುತ್ತೆ. ಈಗೆಲ್ಲ ಮುಸ್ಲಿಮರಿಗೆಲ್ಲ ಯೋಗಾಭ್ಯಾಸ ಮಾಡ್ಬೇಕಾದ್ರೆ ಬಿ.ಪಿಗೆ, ಶುಗರ್ಗೆ, ಕೊರೋನಾಗೆ ಯೋಗ ಕಂಡಿಲ್ಲ. ಇಲ್ಲ, ನೀವು ಜನಗಳು ದುಡ್ಡು ಮಾಡಕ್ಕೆ ಶುಗರ್ ಯೋಗ, ಬಿ.ಪಿ ಯೋಗ ಅಂತ ಇವ್ರು ಕ್ರಿಯೇಟ್ ಮಾಡಿರೋದು. ನೀವು ಸುಮ್ಮನೆ ಯೋಗ ಮಾಡಿದ್ರೆ ಸಾಕು, ಎಲ್ಲಾ ಕಾಯಿಲೆಗೂ ಪರಿಹಾರ ಅದು ಸಿಗುತ್ತೆ. ಒಟ್ಟಲ್ಲಿ ದೇಹದ ಎಲ್ಲಾ ಭಾಗಗಳಿಗೂ ಎಕ್ಸರ್ಸೈಸ್ ಆಗೋ ತರ ಮಾಡ್ಬೇಕು. ಇಲ್ಲ ದೇಹದ ಎಲ್ಲಾ ಭಾಗಗಳಿಗೂ ಉಸಿರಾಟ ಆಗೋ ತರ ಮಾಡ್ಬೇಕು. ಇಲ್ಲ ದೇಹದ ಎಲ್ಲಾ ಭಾಗಗಳಿಗೂ ರೆಸ್ಟ್ ಸಿಗೋ ತರ ಮಾಡ್ಬೇಕು. ಅದನ್ನ ಟೆಕ್ನಿಕ್ಗಳು ನಿಮ್ಮ ವಯಸ್ಸಿಗೆ, ನಿಮ್ಮ ಕಾಯಿಲೆಗೆ ಅನುಗುಣವಾಗಿ ನಾವು ಹೇಗೆ ಕೊಡ್ಬೇಕು ಆ ತರ ಹೇಳ್ಕೊಡ್ತೀವಿ. ನಾವು PG ಡಿಪ್ಲೊಮಾ ಮಾಡಿದ್ವಿ, ಒಳ್ಳೆ ಯೋಗ ಟೀಚರ್ ತಗೊಂಡಿದ್ದಾರೆ, ಸರ್ಕಾರದಿಂದ ಬಂದಿದ್ದೀವಿ. ನಿಮ್ಗೆ ಹೆಂಗ್ ಬೇಕಾಗ್ತಿ ನಾವೇ ನಿಮ್ಗೆ ಹೇಳ್ಕೊಡ್ತಿಲ್ಲ, ಕರೆಕ್ಟ್ ಆಗಿ ಹೇಳ್ಕೊಡ್ತೀವಿ. ನೀವು ಮನೆಗೆ ಕಲಿಸ್ಕೋಬಹುದು, ನಿಮ್ ಜಾಗಕ್ಕೆ ನಾವು ಬರ್ತೀವಿ, ನಮ್ ಜಾಗಕ್ಕೆ ನೀವು ಬರೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಅನುಕೂಲ ಇದೆ, ನೀವೆಲ್ಲ ಉಪಯೋಗ ಮಾಡ್ಕೋಬೇಕು ಅಂತ. ಆದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗ ಗಂಡು ಮಕ್ಕಳಿಗೆ ಸಾಮಾನ್ಯವಾಗಿ ಹೃದಯ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಅಲ್ವಾ. ಈಗ ನೀವು ಹೃದಯ ಉದ್ದರೆ ಅಂತ ತೋರ್ದ್ರೆ ಎಫರ್ಟ್ ಸೇರಿಸೋದು ಸ್ವಲ್ಪ ಮಾಡಿ. ಈಗ ಯಾವ್ದಾರ ಒಬ್ಬರು ಗೊತ್ತಾದ್ರೆ ಸ್ವಲ್ಪ ಸೇರಿಸೋದಲ್ವಾ, ಯಾವ್ದಾರ ಹೃದಯ ಸಂಬಂಧಿ ಕಾಯಿಲೆ ಇದ್ರೆ ತೋರ್ದ್ರೆ ಎಫರ್ಟ್ ಸೇರಿಸೋದು, ಮತ್ತೆ ಬೇಡ ಮತ್ತೆ ಊದ್ಗಳನ್ನ ಜೊತೆ ಸೇರಿಸೋದು. ಓಕೆನಾ. ಇನ್ನು ಬೇಡ ನೇರ ಇದಕ್ಕೆ ಏನಂತ ಕರೀತಾರೆ ಹೃದಯ ಮುದ್ರೆ ಅಂತ. ಹೃದಯ ಮುದ್ರೆ ಅಂತ ಅಂದ್ಬಿಟ್ಟು ನೀವು ದಿನ 20 ನಿಮಿಷ ಇಟ್ಕೊಳ್ರು ನಿಮ್ಮ ಹೃದಯ ಸಂಬಂಧಿ ಕಾಯಿಲೆ ಏನೇದ್ರು ಗುಣ ಆಗುತ್ತೆ. ಇಲ್ಲ ಗ್ಯಾಸ್ಟ್ರಿಕ್ ಇದ್ರೂ ಗುಣ ಆಗುತ್ತೆ. ಇಲ್ಲ ವಾತ ಜಾಸ್ತಿ ಆಗಿ ಆರ್ಥೈಟಿಸ್ ಅಂತ ಹೇಳ್ತಾರಲ್ಲ, ಕೀಲೆಲ್ಲ ನೋವು ಬರೋದು, ಮಂಡಿ, ಸೊಂಟ, ಜಾಯಿಂಟ್ ಪೇನ್ಸ್ ಆ ತರ ಏನಿದ್ರು ದೇಹದಲ್ಲಿ ನೀವು ವೇಟ್ ಮಾಡ್ಕೋಬಾರ್ದು, ಬಿಸಿಗೇಟ್ ಮಾಡ್ಕೋಬಾರ್ದು. ಸುಮ್ಮನೆ ಇದ್ದಕ್ಕಿದ್ದಂಗೆ ದೇಹದಲ್ಲಿ ಯಾವುದೇ ಭಾಗ ನೋವು ಬಂದ್ರು ನೀವು ಈ ತರ ದಿನಕ್ಕೆ 20 ನಿಮಿಷ ಇಟ್ಕೊಂಡ್ರು ಆಗುತ್ತೆ. ಊಟ ಮಾಡಿದ ತಕ್ಷಣ ಇಟ್ಕೋಬಹುದು, ಊಟಕ್ಕೆ ಮುಂಚೆ ಇಟ್ಕೋಬಹುದು, ಮಲಗಿದಾಗ ಇಟ್ಕೋಬಹುದು, ನೆಡ್ಕೊಂಡು ಹೋಗ್ಬೇಕಾದ್ರೆ ಇಟ್ಕೋಬಹುದು, ಮಾತಾಡ್ಬೇಕಾದ್ರೆ ಇಟ್ಕೋಬಹುದು, ಬಸ್ ಅಲ್ಲಿ ಹೋಗ್ಬೇಕಾದ್ರೆ, ಟ್ರೈನ್ ಅಲ್ಲಿ ಹೋಗ್ಬೇಕು. ಇದ್ರಲ್ಲಿ ಏನ್ ಕಷ್ಟ ಇದೆ? ಈ ತರ ಟೆಕ್ನಿಕ್ಸ್ ನಾವು ತುಂಬಾ ಕೊಡ್ತೀವಿ. ಈಗ ಸಡನ್ ಆಗಿ ಎದೆ ಹೋಗುತ್ತಪ್ಪ, ಹಾಸ್ಪಿಟಲ್ ಹೋಗಿ ಡಾಕ್ಟರ್ ನಿಮ್ಮನ್ನ ಹುಟ್ಟೋವರೆಗೂ ನೀವು 9 ಸೆಕೆಂಡ್ ಅಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವ್ದಾರ ಎದೆ ನೋವು ಮುಟ್ಟು ಸಡನ್ ಆಗಿ 9 ಸೆಕೆಂಡ್ ಅಲ್ಲಿ ಒಬ್ರು ಜೀವ ಒಳಗೆ ಎಷ್ಟು ಉಪಯೋಗ. ಇಷ್ಟು ಜನ ಮಕ್ಕಳು ದೊಡ್ಡವರು ನೀವು ಕೇಳ್ತಾ ಇದ್ದೀರಾ, ಇದನ್ನ ಜನಗಳಿಗೆ ಮಾಹಿತಿ ಕೊಟ್ಟರೆ ಅದನ್ನು ಒಬ್ಬರನ್ನ ಉಳಿಸ್ಕೋಬಹುದಲ್ವಾ. ಎಲ್ಲದಕ್ಕೂ ಔಷಧಿನೇ ಬೇಕು ಅಂತ ಹೇಳಿದ್ರೆ ಅಲ್ವಾ. ನೀವಿಂದ ಬರೀ ಕೇಳಕ್ಕಾದ್ರೂ ನಮ್ಮನ್ನ ಲೈವ್ ಮಾಡಿ ನಿಮ್ಮ ಜಾಗಗಳಿಗೆ ಕಳಿಸ್ಬೇಕು. ಮೊದಲು ನಾವು ನಿಮ್ಗೆ ಯೋಗ ಹೇಳ್ಕೊಡಲ್ಲ, ಮೊದಲು ಆಹಾರ, ನಿದ್ರೆ ಮತ್ತೆ ಬ್ರಹ್ಮಚರ್ಯ. ನೀವು ಎಲ್ಲಾನು ತಿಂತೀವಿ, ನಾವು ಯೋಗ ಮಾಡ್ತೀವಿ ಅಂದ್ರೆ ಕೂಡ ಆಗಲ್ಲ. ನೀವು ಆಹಾರ, ನಿದ್ರೆ, ಬ್ರಹ್ಮಚರ್ಯ 3 ಪಾಲನೆ ಮಾಡಿ ಯೋಗ ಮಾಡಿದ್ರೆ ಅದು ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಇಲ್ಲ ನಾನು ಪ್ರತಿದಿನ ಯೋಗ ಮಾಡ್ತೀನಿ, ನಾನು ಹೋಗ್ಬಿಟ್ಟು ಚೆನ್ನಾಗಿ ಸಕ್ಕರೆ ತಿಂತೀನಿ, 3 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಅಂತಂದ್ರೆ ಆರೋಗ್ಯ ಸಿಗುತ್ತೆ. ಸೊ ನಾನು ಹೇಳಿದ್ರೆ ನಿಮ್ಗೆ ಆರೋಗ್ಯ ಸಿಗುತ್ತೆ. 1 ಅವರ್ ನೀವು ಯಾರ ಒಂದು 5 ಜನ ಇರೋ ಕಡೆ, 10 ಜನ ಇರೋ ಕಡೆ ಮ್ಯಾಕ್ಸಿಮಮ್ ಜಾಸ್ತಿ ಜನ ಸೇರಿಸಿದ್ರೆ ತುಂಬಾ ಒಳ್ಳೇದು, ಬೇಗ ಮಾಹಿತಿ ಕೊಡ್ಬೋದು. ಒಂದು 5 ಜನ ಸೇರಿದ್ರು ನಾವು 1 ಅವರ್ 45 ಮಿನಿಟ್ಸ್ ನಿಮ್ಗೆ ಮಾತಾಡಿ ಏನ್ ತಿನ್ಬೇಕು, ಏನ್ ತಿನ್ಬೇಕು. ಉದಾಹರಣೆಗೆ ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ಬಾರ್ದು, ಎಲ್ಲ ಊಟ ಆದ್ಮೇಲೆ ಬಾಳೆಹಣ್ಣು
ತಿಂತೀರಾ. ಆಮೇಲೆ ನಾನ್ ವೆಜ್ ಮಾಂಸಾಹಾರ ಪದಾರ್ಥಕ್ಕೆ ಯಾವುದೇ ಮಜ್ಜಿಗೆ ಅಥವಾ ಹಾಲಿನ ಪ್ರಾಡಕ್ಟ್ಗಳನ್ನ ಸೇರಿಸಬಾರ್ದು. ಈಗ ನಾನ್ ವೆಜ್ ಊಟ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ಊಟ ಮುಗಿದು ಅಂತ ತೋರಿಸಿಗೆ ಮಜ್ಜಿಗೆ ತೋರಿಸ್ತಾರೆ, ಆತರ ಮಾಡ್ಬಾರ್ದು. ಬಿರಿಯಾನಿಗೆ ಮೊಸರು ಮಜ್ಜಿಗೆ ಕಲ್ಸ್ಕೊತಿರ್ತಾರೆ, ಆತರ ಮಾಡ್ಬಾರ್ದು. ಈಗ ಊಟ ಆದ್ಮೇಲೆ ಐಸ್ ಕ್ರೀಮ್ ಹಾಲಿಂದ ಮಾಡಿರ್ತಾರೆ, ಐಸ್ ಕ್ರೀಮ್ ತಿನ್ಬಾರ್ದು. ಈ ತರ ನಮ್ಗೆ ಎಷ್ಟೋ ವಿಷಯಗಳು ಗೊತ್ತೇ ಇಲ್ಲ. ಈ ಮನೆಯಲ್ಲ ಟೈಲ್ಸ್ ಹಾಕಿರ್ತಾರೆ, ಬರೀ ನೆಲದ ಮೇಲೆ ಹೊಡೆದ್ರೆ ಸ್ಟ್ರೋಕ್ ಹೊಡಿತದೆ. ಮನೆ ಚಪ್ಪಲಿ ಹಾಕೋಬೇಕು ವಸ್ತು, ಇಲ್ಲ ಕಾಲಿಗೆ ಏನಾದ್ರು ಒಂದ್ ಮ್ಯಾಟ್ ಹಾಕೋಬೇಕು, ತರಕಾರಿ ಕಟ್ ಮಾಡ್ತಾ ಮಾಡ್ಕೋಬೇಕು ಅಂತ ಹಂಗೆ ಮಲ್ಕೋಬಿಡೋದು ಟಿವಿ ನೋಡ್ತಾ. ಈಗ ಹೆಂಗ್ ಮಾಡೋದು, ಮನೆ ಸುಮ್ನೆ ಕಾಯಿಲೆ ಬರೋ ಸ್ಟಾರ್ಟ್ ಆಯ್ತು. ಸೊ ಬರೀ ಯೋಗ ಮಾಡಕ್ ಟೈಮ್ ಇಲ್ಲ, ಉಸಿರಾಡಕ್ ಟೈಮ್ ಇಲ್ಲ. ನಾವ್ ಹೇಳೋದ್ ಕೇಳಿ ಸಾಕು. ಈಗ ನೀವು ಕೊಟ್ಟಿರೋ ಕೆಲವು ನಿಮಿಷಗಳಲ್ಲಿ ನಾನು ಇಷ್ಟು ಮಾಹಿತಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಯೋಚನೆ ಮಾಡೋಣ, 45 ನಿಮಿಷ ನಾವ್ ಎಷ್ಟು ಹೇಳ್ಬೋದು ಅಲ್ವಾ? ಸೊ ಅದಕ್ಕೋಸ್ಕರ ನೀವು ಅಂಗನವಾಡಿಗಾದ್ರೂ ಬನ್ನಿ, ಸ್ಕೂಲ್ಗಳಿಗಾದ್ರೂ ಬನ್ನಿ, ಇಲ್ಲ ನೀವಿರೋ ಜನಕ್ಕೆ ನಮ್ಮೊಂದು ಕೆಲಸಕ್ಕೆ ಒಟ್ಟಲ್ಲಿ ಎಲ್ಲೇ ಒಂದು ಸ್ತ್ರೀ ಶಕ್ತಿ ಸಂಘ ಇರ್ಬೋದು, ಧರ್ಮಸ್ಥಳ ಸಂಘ ಇರ್ಬೋದು, ನೀವ್ ಎಲ್ಲಿ ಕರೆದ್ರು ನಾವ್ ಇಲ್ಲಿ ಬರಲ್ಲ ಅಂತ ನಾವ್ ಹೇಳಲ್ಲ. ನಾವು ನಿಮ್ ಸೇವೆ ಮಾಡಕ್ಕೆ ಸರ್ಕಾರ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟೈತೆ. ಸುಮ್ನೆ ಎಲ್ಲೋ ಕೂರಿಸಿ ಫೋಟೋ ಹೊಡೆದು ಹಾಕಿದ್ರೆ ಚೆನ್ನಾಗಿರಲ್ಲ. ಸಿಕ್ಕೈತೆ ಒಳ್ಳೆ ಅವಕಾಶ, ನೀವು ಹಳ್ಳಿ ಜನ ಅದನ್ನ ಉಪಯೋಗಿಸ್ಕೊಳ್ಳಿ. ಒಡೆಘಟ್ಟ ಪಂಚಾಯತಿಗೆ ಎಷ್ಟು ಹಳ್ಳಿಗಳು ಬರ್ತದೋ ಅಲ್ಲಿ ಯಾವುದೇ ಮೂಲೆಗೆ ನೀವು ಕರೆದ್ರು ನಾವು ಉಚಿತವಾಗಿ ನಮ್ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ನಾವು ಬರ್ತೀವಿ. ಆಗ್ಬೋದಾ? ನಿಮ್ಗೆ 45 ನಿಮಿಷ ಟೈಮ್ ಕೊಡ್ತೀವಿ. ನೀವು ದಿನ ಕಲಿತೀವಿ ಅಂತ ಹೇಳ್ಕೊಡ್ತೀವಿ, ವಾರಕ್ಕೊಂದ್ಸಲಿ ಕಲಿತೀವಿ ಅಂತ ಹೇಳ್ಬೋದು. ನಮ್ಗೇನು ಬೇಡಪ್ಪ, ಅದೇನು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತಲ್ಲ, ಅದನ್ನ ಕೊಡೋ ಸಾಕು ಅಂತ ಹೇಳಿದ್ರು ನಾವು ನಿಮ್ಗೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತೀವಿ. ನಿಮ್ಗೆ ಗೊತ್ತಾ, ಯಾವುದೇ ಕಾಯಿಲೆ ನಮ್ ದೇಹಕ್ಕೆ ತೊಂದರೆ ಕೊಡ್ಬೇಕು ಅಂದ್ರೆ ಉಸಿರಾಟಕ್ಕೆ ವ್ಯತ್ಯಾಸ ಆದ್ರೆ ಮಾತ್ರ. ಈಗ ನೋಡಿ, ಹೊಲಗಳು ಬೇಗ ಸತ್ತೋಗ್ಬಿಡ್ತಾರೆ, ಇಲಿಗಳು ಬೇಗ ಸತ್ತೋಗ್ಬಿಡ್ತಾರೆ, ನಾಯಿಗಳು ಬೇಗ ಸತ್ತೋಗ್ಬಿಡ್ತಾರೆ. ಯಾಕಂದ್ರೆ ಬೇಗ ಉಸಿರಾಡ್ತವೆ. ಯಾರಿಗೆ ಆತಂಕ, ಭಯ, ಟೆನ್ಷನ್ ಜಾಸ್ತಿ ಇರುತ್ತೆ, ಅವ್ರ ಉಸಿರಾಟ ವ್ಯತ್ಯಾಸ ಆದ್ರೆ ಸ್ಪೀಡ್ ಇರುತ್ತೆ. ಯಾರು ಶಾಂತಿ ಸಮಾಧಾನವಾಗಿರ್ತದೆ ಅವ್ರ ಉಸಿರಾಟ ಸಮವಾಗಿರ್ತದೆ. ಉದಾಹರಣೆಗೆ ಆಮೆ 600 ವರ್ಷ ಬದುಕ್ತದೆ, ಹೆಬ್ಬಾವು 100 ವರ್ಷ ಬದುಕ್ತದೆ, ಆನೆ 110, 120 ವರ್ಷ ಬದುಕ್ತದೆ. ಆದ್ರೆ ಸಿಂಪಲ್ ನೀವೇನಂದ್ರೆ ನಿಮ್ ಉಸಿರಾಟ ಸಮಾಧಾನವಾಗಿದ್ರೆ ನಿಮ್ಮ ಆರೋಗ್ಯ ಮತ್ತೆ ಆಯಸ್ಸು ಎರಡು ದೊಡ್ಡದಾಯ್ತದೆ. ಅದನ್ನ ನಾವು ಟೆಕ್ನಿಕ್ ಹೇಳ್ಬೇಕು. ಉಸಿರಾಡಕ್ಕೂ ನಿಮ್ಗೆ ಕೈ ಎತ್ತೋದು, ಕಾಲೆತ್ತೋದು, ಸೊಂಟ ಬಗ್ಸೋದೆಲ್ಲ ಏನಿರಲ್ವಲ್ಲ,